ಅದಕ್ಕೆ ನಾವು ಮುದ್ದೆಗೆ ಕೈಗೊಜ್ಜು ಮಾಡ್ತಾ ಇದ್ದೀನಿ. ಬದನೆಕಾಯಿ ಕೈಗೊಜ್ಜು ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥದ್ದು ಬದನೆಕಾಯಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು. ಇದನ್ನ ಫಸ್ಟು ಬದನೆಕಾಯಿನೆಲ್ಲ ಸುಟ್ಕೊಳ್ಬೇಕು. ಅದನ್ನು ಸುಟ್ಕೊಂಡು ಬರೋಣ. ಬದನೆಕಾಯಿ, ಟೊಮೆಟೊ, ಮೆಣಸಿನ್ಕಾಯಿ ಇಷ್ಟನ್ನು ಸುಡಬೇಕು. ಸುಟ್ಬಿಟ್ಟು ಆಮೇಲೆ ಕಲಸೋದು. ಅದನ್ನ ಫಸ್ಟ್ ಒಂದೊಂದಾಗೆ ಸುಟ್ಕೊಳ್ಳೋಣ. ಕೆಂಡದ ಮೇಲೆ ಸುಟ್ರೆ ಇನ್ನ ಟೇಸ್ಟಿ ಆಗಿರುತ್ತೆ, ರುಚಿಯಾಗಿರುತ್ತೆ. ನಿಮಗೆ ಕಲ್ಸೋದಿಕ್ಕೂ ಈಸಿ ಆಗುತ್ತೆ. ಇಲ್ಲಿ ಕೆಂಡ ಇಲ್ಲದೆ ಇರೋದ್ರಿಂದ ಇದ್ರ ಮೇಲೆ ಸುಡ್ತಾ ಇದ್ದೀನಿ. ನೋಡಿ, ಆಲ್ಮೋಸ್ಟ್ ಆಯಿತು. ಟೊಮೆಟೊ ಒಂದಾದರೆ ಮೆಣಸಿನ್ಕಾಯಿನೂ ಸುಟ್ಕೊಳ್ಬೇಕು ಚೆನ್ನಾಗಿ. ಆಮೇಲೆ ಮೆಣಸಿನ್ಕಾಯಿ ಸುಡೋಕ್ಕಿಂತ ಮುಂಚೆ ಒಂದು ಚಾಕು ತಗೊಂಡು ಚಾಕುವಲ್ಲಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ಚಾಕುವಲ್ಲಿ ಚುಚ್ಕೋಬೇಕು, ಇಲ್ಲಾಂದರೆ ಸಿಡಿದು ಬಿಡುತ್ತೆ. ಟೊಮೆಟೊನೂ ಆಯಿತು. ಇನ್ನೇನು ನೋಡಿ, ಎಲ್ಲ ಆಯಿತು. ಈಗ ಆಫ್ ಮಾಡಿಬಿಡೋಣ. ನೋಡ್ಬೋದು, ಇಲ್ಲಿ ಸುಟ್ಟಾಗಿದೆ. ಟೊಮೆಟೊ ಎಲ್ಲ ಬಿಸಿ ಬಿಸಿ ಇದೆ. ಸ್ವಲ್ಪ ಇದೆಲ್ಲ ತೆಗೆದ್ಬಿಟ್ಟು, ಕಪ್ಪಿರೋದೆಲ್ಲ ತೆಗೆದ್ಬಿಡೋಣ. ಸುಟ್ಟು ಇರೋದೆಲ್ಲ ಕಲ್ಸಕ್ಕೆ ರೆಡಿ ಮಾಡ್ಕೊಳ್ಳೋಣ ಫಸ್ಟು. ನೋಡಿ, ಎಲ್ಲ ವಾಶ್ ಮಾಡಿ ಆಯಿತು. ಇದನ್ನ ಬದನೆಕಾಯಿ ಎಷ್ಟೇ ಕ್ಲೀನಾಗಿ ನೋಡಿ ಕಟ್ ಮಾಡಿದ್ರು ಒಳಗಡೆ ಹುಳ ಇರುತ್ತೆ. ಸೊ ಇದೆಲ್ಲ ಕಪ್ಪು ಸುಟ್ಟಿರೋದೆಲ್ಲ ತೆಗೆಯುವಾಗ ಇದು ನೋಡಿಕೊಂಡು ಕ್ಲೀನ್ ಮಾಡ್ಕೊಳ್ಳಿ, ಹುಳ ಏನಾರು ಇದೆಯಾ ಅಂತೇಳಿ. ಟೊಮೆಟೊನೂ ಅಷ್ಟೇ, ಫುಲ್ ಹಾಗೆ ಸುಟ್ಟಿರೋದ್ರಿಂದ ಟೊಮೆಟೊನೂ ಸಹ ನೋಡ್ಕೊಳ್ಬೇಕಾಗುತ್ತೆ. ಒಂದೊಂದ್ಸರಿ ಎಷ್ಟೇ ಚೆನ್ನಾಗಿ ಹೊರಗಡೆಯಿಂದ ಇದ್ರೂ ಒಳಗಡೆ ಹುಳ ಆಗಿರುತ್ತೆ. ತೊಳೆಯೋದು ಕ್ಲೀನ್ ಮಾಡ್ಕೊಳ್ಳುವಾಗ ನೋಡ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ. ಈಗ ಕಲಸೋಣ ಒಂದೊಂದಾಗಿ. ಕೈಯಲ್ಲೇ ಕಲಿಸ್ಬೇಕು, ತುಂಬ ಟೇಸ್ಟ್ ಇರುತ್ತೆ. ಮುದ್ದೆಗಂತೂ ಸೂಪರ್ ಆಗಿರುತ್ತೆ. ಅನ್ನಕ್ಕೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಮಾಡ್ಕೊಳ್ಬೋದು. ನೋಡಿ, ಆಯಿತು ಆಲ್ಮೋಸ್ಟ್. ಸ್ವಲ್ಪ ನೀರು ಹಾಕ್ಕೊಳ್ಬೋದು ಇದಕ್ಕೆ. ಖಾರ ಮಾತ್ರ ನೋಡ್ಕೊಂಡು ಹಾಕೊಳ್ಳಿ. ತುಂಬ ಖಾರ ಇದ್ದಷ್ಟು ಚೆನ್ನಾಗಿರುತ್ತೆ ಇದು. ಖಾರ ತಿಂದೇ ಇದ್ದವ್ರು ಮಾತ್ರ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ ಮೆಣಸಿನ್ಕಾಯಿನ. ಸ್ವಲ್ಪ ನೀರು ಹಾಕೊಳ್ಳೋಣ. ತಿನ್ನೋಣ. ಇವಾಗ ರೆಡಿ ಆಯಿತು ಎಲ್ಲ. ನೋಡಿ, ಮುದ್ದೆ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ. ತುಂಬ ಖಾರವಾಗಿ ಮಾಡಿಕೊಂಡ್ರೆ ಸಖತ್ ಚೆನ್ನಾಗಿರುತ್ತೆ. ನಿಜವಾಗಿ ನನಗೆ ಬಾಯಿ ನೀರು ಬರ್ತಾ ಇದೆ, ತಿನ್ಬೇಕಂತ ಅನಿಸ್ತದೆ. ದಯವಿಟ್ಟು ಎಲ್ಲರೂ ಮಾಡಿ, ಚೆನ್ನಾಗಿರುತ್ತೆ. ಆದಷ್ಟು ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.